ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವಳ ಮಗು ತರ ನೋಡ್ಕೋಬೇಕು, ಅವಳ ಸೇವೆ ಮಾಡ್ಬೇಕು, ಅವಳಿಗೆ ಕಾಳಜಿ ತೋರಿಸ್ಬೇಕು. ಆಗ್ಲೇ ಅವಳಿಗೆ ನಿನ್ ಮೇಲೆ ಲವ್ ಜಾಸ್ತಿ ಆಗೋದು. ಇದನ್ನೆಲ್ಲ ನೋಡಿ ಅವಳೇ ಬಂದು ನಿನ್ನ ಹತ್ರ ಪ್ರೀತಿ ವಿಷಯ ಹೇಳ್ಕೋಬೇಕು. ಇದೆಲ್ಲ ಆಗುತ್ತೆ ಅಂತ್ಯ? ಖಂಡಿತವಾಗ್ಲೂ ಆಗತ್ತೆ ಸುಬ್ಬು. ಆಗ್ಬಹುದೇನೋ, ಆದ್ರೆ ಅವನ ಹಿಂದೆ ಒಬ್ಬ ಬೇತಾಳ ತರ ಬಿದ್ದೀನಲ್ಲ, ಅವ್ನು ನೋಡಿದ್ರೇನೆ ಇದೆಲ್ಲ ಆಗುತ್ತೋ ಇಲ್ವೋ ಅನ್ಸುತ್ತೆ. ಹಾಯ್ ಬ್ರೋ. ಯಾಕಯ್ಯೋ ನನ್ನಿದೆ ಬೇತಾಳ ತರ ಬಿದ್ದಿದ್ಯಾ? ಏನೇನು ಸಮಸ್ಯೆ? ಏನಂದ್ರಿ ಬ್ರೋ? ಏನು ಇಲ್ಲಿವರೆಗೂ ಬಂದ್ಬಿಟ್ಟಿದ್ರಲ್ಲ, ಯಾಕೆ ಅಂತ ಕೇಳಿದೆ. ಅದೇ ಶ್ರಾವಣಿಗೆ ಹುಷಾರಿಲ್ವಲ್ಲ, ಇದನ್ನೆಲ್ಲ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇದನ್ನ ಮೇಡಮ್ ಕೊಡ್ತೀರಾ? ಬೇಡ ಬೇಡ ಮೇಡಮ್, ಇದನ್ನೆಲ್ಲ ತಿನ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಏನು ಬ್ರೆಡ್ ಹಣ್ಣು ತಿನ್ಬಾರ್ದಾ? ಏನಂದ್ರೆ ಅವರು ಮನೇಲಿ ಮಾಡುವಂಥ ಫುಡ್ಡೇ ತಿನ್ಬೇಕಂತೆ. ಅದರಲ್ಲೂ ಈ ಹಣ್ಣಿಗೆಲ್ಲ ಕೆಮಿಕಲ್ ಹಾಕಿ ಬಿಡಿಸಿರ್ತಾರೆ ನೋಡಿ. ಆಮೇಲೆ ಈ ಬ್ರೆಡ್ಡಲ್ಲಿ ಮೈದಾ ಇರುತ್ತೆ, ಶುಗರ್ ಇರುತ್ತೆ. ಸುಮ್ಮನೆ ಅವ್ರ ಹೆಲ್ತ್ಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದು ಅಲ್ಲದೆ ಅವರು ನಿಮ್ಮನ್ನ ನೋಡಿ ಡಿಸ್ಟರ್ಬ್ ಆಗೋದು ಇವೆಲ್ಲ ಯಾಕೆ? ನೀವು ಒಂದು ಕೆಲಸ ಮಾಡಿ, ಅವ್ರು ಹುಷಾರಾದ್ಮೇಲೆ ತಗೊಂಬನ್ನಿ, ಆಯ್ತಾ? ಹೊಡಿ ಹೊಡಿ, ಹುಷಾರಾದ್ಮೇಲೆ ತಗೊಂಬನ್ನಿ. ಇದಕ್ಕೆಲ್ಲ ಕಾರಣ ಆ ವಿಜಯಾಂಬಿಕಾ. ಅವಳು ಏನು ಮಾಡಿಲ್ಲ ಅಂತ ಕೇಳು ಮಗನೆ. ಚಿನ್ನದಂಥ ಸಂಸಾರನ ಹಾಳು ಮಾಡಿದ್ದಾಳೆ. ನಂದಿನಿ ಅಮ್ಮವರು ಯಜಮಾನ್ರು ದೂರ ಹಾಗಾಗಿ ಮಾಡಿದ್ದಾಳೆ. ಆ ಮಗುನ ಇಷ್ಟು ದಿನ ಅನಾಥೆಯಾಗಿ ಬದುಕೋಗಿ ಮಾಡಿದ್ದಾಳೆ. ಛೇ, ಎಂಥ ಒಳ್ಳೆ ಸಂಸಾರನ ಹಾಳು ಮಾಡಿಬಿಟ್ರಲ್ಲ. ಹಾಲಿಗೆ ಹುಳಿ ಹಿಂಡೋರ್ನಾದ್ರೂ ಕ್ಷಮಿಸ್ಬೋದು, ಆದರೆ ಇವ್ರು ಹಾಲಿಗೆ ವಿಷ ಹಾಕಿದ್ದಾರೆ. ಯಜಮಾನ್ರದ್ದು ನಂದಿನಿ ಅಮ್ಮವ್ರದ್ದು ಹಾಲಿನಂಥ ಪ್ರೀತಿ. ಈ ವಿಜಯ ಮೇಡಮ್ ಹಾಕಿರೋ ವಿಷದಿಂದ ನಿಜವಾಗ್ಲೂ ನೋವು ಅನುಭವಿಸ್ತಾ ಇರೋದು ಶ್ರಾವಣಿ ಮೇಡಮು. ಆದರೆ ಇದನ್ನೆಲ್ಲ ಯಜಮಾನ್ರ ಹತ್ರ ಹೇಗೆ ಹೇಳಲಿ? ಯಜಮಾನ್ರು ನಂದಿನಿ ಅಮ್ಮವ್ರನ್ನ ತುಂಬ ಪ್ರೀತಿಸ್ತಾ ಇದ್ರು. ಪ್ರೀತಿಗೆ ಮೋಸ ಆಗಿದೆ ಅಂತ ಗೊತ್ತಾದಾಗ ಎಂಥವ್ರಿಗಾದ್ರೂ ಎದೆ ಹೊಡೆದೋಗುತ್ತೆ. ಆದರೆ ನಂದಿನಿ ಅಮ್ಮವರು ಯಾವ ಮೋಸನೂ ಮಾಡದೆ ಯಜಮಾನ್ರು ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರಲ್ಲ. ಛೇ, ಇಲ್ಲ, ಅವರಿಬ್ಬರನ್ನ ಹೇಗಾದರೂ ಮಾಡಿ ಒಂದು ಮಾಡಲೇಬೇಕು. ರಾಮ ಸೀತೆನ ಒಂದು ಮಾಡೋದೇ ಹನುಮಂತನ ಗುರಿ. ಆದರೆ ಯಜಮಾನ್ರ ಮುಂದೆ ಈ ಮಾತುಗಳನ್ನೆಲ್ಲ ನಾನು ಹೇಗೆ ಶುರು ಮಾಡಲಿ? ನಾನು ಇದನ್ನೆಲ್ಲ ಹೇಳೋಷ್ಟು ದೊಡ್ಡವನೂ ಅಲ್ಲ. ಹೇಳಿದ್ರು ನನ್ನ ಮಾತನ್ನು ಯಜಮಾನ್ರು ಹೇಗೆ ತಗೋತಾರಂತನೂ ನನಗೆ ಗೊತ್ತಿಲ್ಲ. ನನಗೆ ಅವ್ರು ಕೊಟ್ಟಿರೋ ಸಲಿಗೆನ ನಾನು ದುರುಪಯೋಗ ಪಡಿಸ್ಕೊಳಕ್ಕಾಗುತ್ತಾ? ಅಯ್ಯೋ, ಒಂದು ಅರ್ಥ ಆಗ್ತಾ ಇಲ್ವಲ್ಲ. ನನ್ನ ಶ್ರಾವಣಿ ಮೇಡಮ್ನ ಒಂದು ಮಾಡೋಕ್ಕೆ, ನಮ್ಮ ಪ್ರೀತಿ ಉಳಿಸೋಕ್ಕೆ ಯಜಮಾನ್ರು ತುಂಬ ಕಷ್ಟಪಟ್ಟಿದ್ದಾರೆ. ಹಾಗಿರುವಾಗ ಸತ್ತೋಗಿದೆ ಅಂತ ತಿಳ್ಕೊಂಡಿರೋ ಯಜಮಾನ್ರ ಪ್ರೀತಿನ ನಾನು ಮತ್ತೆ ಬದುಕಿಸ್ಬೇಕು. ಇಲ್ಲ, ಏನಾದರೂ ನಾನು ಮಾಡೇ ಮಾಡ್ತೀನಿ. ಯಜಮಾನ್ರು ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನನ್ನು ಆಚೆ ಹಾಕಿದ್ರೂ ಪರವಾಗಿಲ್ಲ. ರಾಮ ಸೀತೆನ ಒಂದು ಮಾಡೋಕ್ಕೆ ಹನುಮಂತ ತನ್ನ ಪ್ರಾಣನೇ ಪಣಕ್ಕಿಟ್ಟು ಹೋರಾಡ್ದ. ಹಾಂ, ಲಕ್ಷ್ಮಣನಿಗೂ ರಾಮ ಸೀತೆನ ಒಂದು ಮಾಡೋ ಮನಸ್ಸಿತ್ತು. ಹೌದು, ನಾನು ಈ ಕೆಲಸದಲ್ಲಿ ಸುರೇಂದ್ರ ಸರ್ನೂ ಸೇರಿಸ್ಕೋಬೇಕು. ಅವ್ರ ಮನಸ್ಸಲ್ಲಿ ನಂದಿನಿ ಅಮ್ಮವ್ರ ಬಗ್ಗೆ ಏನಿದೆ ಅಂತ ತಿಳ್ಕೋಬೇಕು. ಅಕಸ್ಮಾತಲ್ಲಿ ಅವ್ರ ಮನಸ್ಸಲ್ಲೂ ನಂದಿನಿ ಅಮ್ಮವ್ರ ಬಗ್ಗೆ ಕೋಪ ಇದ್ದರೆ ಅದು ಕಷ್ಟ ಆಗುತ್ತೆ. ಏನೇ ಆಗಲಿ, ಅದೆಷ್ಟೇ ಕಷ್ಟ ಆಗಲಿ, ನಂದಿನಿ ಅಮ್ಮವರು ಯಜಮಾನರು ಇಬ್ಬರು ಒಂದಾಗಬೇಕು ಅಷ್ಟೇ. ಈ ಮನೆಯಲ್ಲಿ ಮತ್ತೆ ಸಂಭ್ರಮ ಶುರುವಾಗಬೇಕು. ಲಲಿತಾದೇವಿ ಅಮ್ಮವ್ರಿಗೆ ಆನಂದ ಆಗಬೇಕು. ದೊಡ್ಡ ಯಜಮಾನರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇದೆಲ್ಲ ಆಗಬೇಕು ಅಂದರೆ ನಾನು ಹೋರಾಡಲೇಬೇಕು. ಹೋರಾಡೋಕ್ಕೆ ನಾನಂತೂ ಸಿದ್ಧವಾಗಿದ್ದೀನಿ.